ಪಾಕಿಸ್ತಾನದಿಂದ ಶೆಲ್ ಬಾಂಬ್ ದಾಳಿಯಾಗಿತ್ತು. ದಾಳಿಯಲ್ಲಿ ಆಂಧ್ರ ಮೂಲದ ಯೋಧ ಹುತಾತ್ಮರಾಗಿದ್ದಾರೆ. 23 ವರ್ಷದ ಯೋಧ ಮುರಳಿ ನಾಯಕ್ ಹುತಾತ್ಮರಾಗಿದ್ದಾರೆ. ಆಂಧ್ರ ಪ್ರದೇಶದ ಕಲ್ಲಿಕೊಂಡ್ಲು ಗ್ರಾಮದ ಮುರಳಿ ನಾಯಕ್ ಹುತಾತ್ಮರಾಗಿದ್ದಾರೆ. ನೆನೆ ಕುಟುಂಬಸ್ಥರಿಗೆ ಪಾರ್ಥಿವ ಶರೀರವನ್ನ ಹಸ್ತಾಂತರ ಮಾಡಲಾಗಿತ್ತು. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಮುರಳಿ ಅಂತಿಮ ದರ್ಶನವನ್ನ ಕೂಡ ಪಡೆದುಕೊಂಡಿದ್ದಾರೆ. ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಪಾರ್ಥಿವ ಶರೀರದ ಎದುರು ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ. ಪವನ್ ಯೋಧ ಮುರಳಿ ನಾಯಕ್ ತಂದೆ ತಾಯಿಯನ್ನ ಸಂತೈಸಿದ್ದಾರೆ. ಡಿಸಿಎಂ ಮುರಳಿ ನಾಯಕ್ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ಪವನ್ ಕಲ್ಯಾಣ್ ಜಮ್ಮು ಮತ್ತು ಕಾಶ್ಮೀರದ ಗಡಿಯಲ್ಲಿ ಶೆಲ್ ದಾಳಿಯಿಂದ ಭಾರತದ ಯುವ ಸೈನಿಕ ಪ್ರಾಣವನ್ನ ತ್ಯಾಗ ಮಾಡಿದ್ದಾರೆ. ಪಾಕಿಸ್ತಾನ ಗಡಿಯಲ್ಲಿ ನಡೆದಂತಹ ದಾಳಿಯ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ಸಮೀಪದ ಆಂಧ್ರ ಪ್ರದೇಶಕ್ಕೆ ಸೇರಿದಂತಹ ಕಲ್ಲಿಕೊಂಡ್ಲ ಗ್ರಾಮದ ಶ್ರೀರಾಮುಲು ನಾಯಕ್ ಹಾಗೂ ಜ್ಯೋತಿಬಾಯಿ ಅವರ ಏಕೈಕ ಪುತ್ರ ಯೋಧ ಮುರಳಿ ನಾಯಕ್ ಹುತಾತ್ಮರಾಗಿದ್ದಾರೆ. ಹೀಗಾಗಿ ವೀರ ಮರಣ ಹೊಂದಿದ ಸೈನಿಕ ಮುರಳಿ ನಾಯಕ್ ಅಂತಿಮ ದರ್ಶನಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಆಗಮಿಸಿದ್ದಾರೆ. ಜೊತೆಗೆ ಆಂಧ್ರ ಪ್ರದೇಶ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಅವರು ಕೂಡ ಗೌರವವನ್ನ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಮುರಳಿ ನಾಯಕ್ ಅಂತ್ಯಕ್ರಿಯೆಯಲ್ಲೂ ಕೂಡ ಭಾಗಿಯಾಗಿದ್ದಾರೆ. ಡಿಸಿಎಂ ಆಂಧ್ರ ಪ್ರದೇಶದ ಡಿಸಿಎಂ ಪವನ್ ಕಲ್ಯಾಣ್ ಅವರು ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಕುಟುಂಬಸ್ಥರ ಆಕ್ರಂದನ ಒಂದ್ ಕಡೆ ಮುಗಿಲು ಮುಟ್ಟಿದೆ. ಆಂಧ್ರ ಪ್ರದೇಶದ ಕಲ್ಲಿಕೊಂಡ್ಲು ಗ್ರಾಮದ ಮುರಳಿ ನಾಯಕ್ ಅವರು ನಿನ್ನೆ ಕುಟುಂಬಸ್ಥರಿಗೆ ಪಾರ್ಥಿವ ಶರೀರವನ್ನ ಕೂಡ ಹಸ್ತಾಂತರ ಮಾಡಲಾಗಿತ್ತು. ಇಡೀ ಕುಟುಂಬ ಇದೀಗ ಶೋಕ ಸಾಗರದಲ್ಲಿ ಮುಳುಗಿದೆ. ಬರೀ ಇಡೀ ಕುಟುಂಬ ಮಾತ್ರವಲ್ಲ, ನಾವೆಲ್ಲರೂ ಕೂಡ ಯುವ ನಾಯಕನನ್ನ ಕಳೆದುಕೊಂಡಿದ್ದೀವಿ. ಯೋಧ ಮುರಳಿ ಅವರನ್ನ ಕಳೆದುಕೊಂಡಿದ್ದೀವಿ. ಹುತಾತ್ಮರಾಗಿದ್ದಾರೆ. ನಿಜಕ್ಕೂ ಹೀಗಾಗಬಾರ್ದಾಗಿತ್ತು. ಬಟ್ ಈ ರೀತಿಯಾದಂತಹ ಇಷ್ಟು ಬೇಗನೆ ಅವರು ಸಾವನ್ನಪ್ತಾರೆ ಅಂತ ಕೂಡ ಯಾರು ಕೂಡ ಊಹೆ ಮಾಡಿರಲಿಲ್ಲ. ಮುರಳಿಯ ಅಂತಿಮ ದರ್ಶನವನ್ನ ಪಡೆದುಕೊಂಡಿದ್ದಾರೆ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಅವರು. ಪಾರ್ಥಿವ ಶರೀರದ ಎದುರು ಕೂತ್ಕೊಂಡು ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ ಪವನ್ ಕಲ್ಯಾಣ್ ಅವರು. ಚಿಕ್ಕ ವಯಸ್ಸು, ಯೋಧ ಮುರಳಿ ಅವರ ವಯಸ್ಸು ಜಸ್ಟ್ ಕೇವಲ 23 ವರ್ಷ. ಸೊ ಈ ಸಂದರ್ಭದಲ್ಲಿ ಮಗನನ್ನು ಕಳೆದುಕೊಂಡಂತಹ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಅವರನ್ನು ಸಮಾಧಾನ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಡಿಸಿಎಂ ಪವನ್ ಕಲ್ಯಾಣ್ ಅವರು. ಮತ್ತು ಅವರ ತಂದೆ ಕೂಡ ಮಾತನಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಪವನ್ ಕಲ್ಯಾಣ್ ಅವರ ಜೊತೆ. भैया भैया कैमरा डाउन प्लीज
ನಾವು ಹೋದಂದ್ರ ಭಯ ಭಯ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಹುತಾತ್ಮರಾದಂತಹ ಯೋಧ ಮುದಾವತ್ ಮುರಳಿ ನಾಯಕ್ ಅವರ ಮೃತದೇಹ ಹುಟ್ಟೂರಿಗೆ ತಲುಪಿರುವಂಥದ್ದು. 23ರ ಯುವ ಯೋಧ ನಾಯಕ್ ಆಂಧ್ರ ಪ್ರದೇಶದ ಶ್ರೀ ಸತ್ಯ ಸಾಯಿ ಜಿಲ್ಲೆಯ ಕಲ್ಲಿ ತಾಂಡ ಗ್ರಾಮದವರು ಅನ್ನೋದು ಗೊತ್ತಾಗ್ತಾ ಇದೆ. ಇವರು ಅಗ್ನಿವೀರ ಯೋಧರಾಗಿದ್ದರು. ಶುಕ್ರವಾರ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪಾಕಿಸ್ತಾನ ಸೇನೆಯೊಂದಿಗೆ ಗುಂಡಿನ ಕಾಳಗ ನಡೆಸುವಾಗ ಹುತಾತ್ಮರಾಗಿದ್ದಾರೆ. ಇದೀಗ ಅಂತಿಮ ದರ್ಶನವನ್ನು ಕೂಡ ಪಡೆದುಕೊಂಡಿದ್ದಾರೆ ಆಂಧ್ರ ಡಿಸಿಎಂ ಪವನ್ ಕಲ್ಯಾಣ್ ಅವರು. ಪಾರ್ಥಿವ ಶರೀರದ ಎದುರು ಬಿಕ್ಕಿ ಬಿಕ್ಕಿ ಪವನ್ ಕಲ್ಯಾಣ್ ಅವರು ಕೂಡ ಹತ್ತಿದ್ದಾರೆ ಮತ್ತು ಅವರ ಕುಟುಂಬಸ್ಥರ ಜೊತೆ ಮಾತನಾಡಿದ್ದಾರೆ. ನೋಡಿ, ಅವರು ಅಳ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಕುಟುಂಬಸ್ಥರಿಗೆ ಸಮಾಧಾನ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕುಟುಂಬಸ್ಥರನ್ನು ಸಂತೈಸ್ತಾ ಇದ್ದಾರೆ. ನಿಜಕ್ಕೂ ನಮ್ಮ ಯೋಧನನ್ನು ಕಳೆದುಕೊಂಡಿರೋದು ಒಂದು ಕಡೆ ದುಃಖದ ಸಂಗತಿಯಾದರೆ ಮತ್ತೊಂದು ಕಡೆ ಹೆಮ್ಮೆಯ ವಿಚಾರ. ಸೇನೆಯಲ್ಲಿ ಪಾಕಿಸ್ತಾನದ ವಿರುದ್ಧ ಹೋರಾಟವನ್ನು ನಡೆಸಿ ಹುತಾತ್ಮರಾಗಿದ್ದಾರೆ. ದಾಳಿಯಲ್ಲಿ ಆಂಧ್ರ ಮೂಲದ ಯೋಧ ಹುತಾತ್ಮರಾಗಿರುವಂಥದ್ದು. ವಾರ್ ಹೀರೋ. ಮತ್ತು ಇಡೀ ಗ್ರಾಮಸ್ಥರು ಕೂಡ ಅಂತಿಮ ದರ್ಶನವನ್ನು ಕೂಡ ಪಡ್ಕೊಳ್ಳೋಕೆ ಬಂದಿರುವಂಥದ್ದು. ಈ ಸಂದರ್ಭದಲ್ಲಿ ಡಿಸಿಎಂ ಕೂಡ ಇದ್ದಾರೆ. ಅವರ ಕುಟುಂಬಸ್ಥರ ಜೊತೆ ಮಾತನಾಡ್ತಾ ಇದ್ದಾರೆ. ಸಂತೈಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ತಂದೆ ತಾಯಿಯನ್ನು ಸಂತೈಸ್ತಾ ಇದ್ದಾರೆ. ಮುರಳಿ ನಾಯಕ್ ಅಂತ್ಯಕ್ರಿಯೆಯಲ್ಲೂ ಕೂಡ ಭಾಗಿಯಾಗ್ತಾರೆ ಪವನ್ ಕಲ್ಯಾಣ್ ಅವರು. ನೋಡಿ, ಶುಕ್ರವಾರ ಆದಂತಹ ಘಟನೆ. ಪಾರ್ಥಿವ ಶರೀರದ ಮುಂದೆ ಇದೀಗ ಕೂತ್ಕೊಂಡು ಕುಟುಂಬಸ್ಥರು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. 23 ವರ್ಷ, ಬಹಳ ವರ್ಷಗಳು ಕೂಡ ಏನು ಆಗಿಲ್ಲ. ಬಹಳ ಉತ್ಸುಕರಾಗಿದ್ದರು ಅನ್ನುವಂತಹ ಮಾತುಗಳನ್ನು ಕೂಡ ಕೇಳ್ತಾ ಇದ್ವಿ ನಾವು. ಸೇನೆಗೆ ಸೇರಬೇಕು, ಸೇನೆಯಲ್ಲಿ ನಾನು ಸೇವೆಯನ್ನು ಸಲ್ಲಿಕೆ ಮಾಡಬೇಕು ಅಂತ ಆಸೆಯಿಂದ ಸೇನೆಗೆ ಸೇರಿಕೊಂಡು ಸೇನೆಯಲ್ಲಿ ಕರ್ತವ್ಯ ನಿರ್ವಹಿಸುವಂತಹ ಸಂದರ್ಭದಲ್ಲಿ ಆಪರೇಷನ್ ಸಿಂಧೂರ ನಡೆಯುವಂತಹ ಸಂದರ್ಭದಲ್ಲಿ ಹುತಾತ್ಮರಾಗಿದ್ದಾರೆ ಮುರಳಿ. ಮತ್ತು ತಂದೆ ತಾಯಿಗೆ ಒಬ್ಬನೇ ಮಗ ಅನ್ನೋದು ಗೊತ್ತಾಗ್ತಾ ಇದೆ. ಇದ್ದಂತಹ ಒಬ್ಬನೇ ಮಗನನ್ನು ಕಳೆದುಕೊಂಡು ಇಡೀ ಕುಟುಂಬಸ್ಥರು ಇದೀಗ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಬಟ್ ಆದರೆ ಒಂದು ಕಡೆ ಹೆಮ್ಮೆ ಕೂಡ ಇದೆ. ಎಲ್ಲದಕ್ಕೂ ತಯಾರಿ ಮಾಡಿಕೊಂಡೇ ಸೇನೆಗೆ ಅವರು ಸೇವೆಯನ್ನು ಸಲ್ಲಿಸೋದಕ್ಕೆ ಹೋಗಿರ್ತಾರೆ. ಗೊತ್ತು, ಸೇನೆಯಲ್ಲಿ ಕರ್ತವ್ಯ ನಿರ್ವಹಿಸುವಂತಹ ಸಂದರ್ಭದಲ್ಲಿ ಯಾವಾಗ ಹೇಗೆ ಬೇಕಾದರೂ ಏನು ಬೇಕಾದರೂ ಆಗಬಹುದು, ಬದುಕಿ ಉಳಿಯಬಹುದು ಅಥವಾ ಹುತಾತ್ಮರಾಗಿ ಕೂಡ ನನ್ನ ಬಾಡಿ ನಮ್ಮ ತಂದೆ ತಾಯಿಗೆ ಹಸ್ತಾಂತರ ಮಾಡುವಂತಹ ವಿಚಾರಗಳು ಕೂಡ ಪ್ರತಿಯೊಬ್ಬ ಯೋಧನಿಗೂ ಕೂಡ ಗೊತ್ತಿರುತ್ತೆ. ಪ್ರತಿಯೊಬ್ಬರೂ ಕೂಡ ಸೇನೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸುವಂತಹ ಸಂದರ್ಭದಲ್ಲಿ ಯಾರು ಯಾವಾಗ ಏನು ಬೇಕಾದರೂ ಆಗತ್ತೆ ಅನ್ನುವಂತಹ ನಿರೀಕ್ಷೆಯನ್ನು ಇಟ್ಟುಕೊಂಡೇ ಈ ಒಂದು ಸೇನೆಗೆ ಸೇವೆಯನ್ನು ಸಲ್ಲಿಸಬೇಕು ಅನ್ನುವಂತಹ ಖುಷಿಯಿಂದ ಸೇನೆಗೆ ಜಾಯಿನ್ ಆಗಿರ್ತಾರೆ. ಬಟ್ ಆದರೆ ನಿರೀಕ್ಷೆ ಕೂಡ ಮಾಡಿರಲಿಲ್ಲ ಈ ರೀತಿಯಾಗಿ ಆಗತ್ತೆ ಅಂತ ಹೇಳಿ. ಬಟ್ ಆದರೆ ಎಲ್ಲವೂ ಕೂಡ ಆಗೋಗಿದೆ. ದಾಳಿಯಲ್ಲಿ ಆಂಧ್ರ ಮೂಲದ ಯೋಧ ಹುತಾತ್ಮರಾಗಿದ್ದಾರೆ. ಯೋಧ ಮುರಳಿ ನಾಯಕ್ ತಂದೆ ತಾಯಿಯನ್ನು ಭೇಟಿಯಾಗಿ ಅವರ ಜೊತೆ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಡಿಸಿಎಂ ಸಾಂತ್ವನವನ್ನು ಹೇಳುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇಡೀ ಗ್ರಾಮಸ್ಥರು ಕೂಡ ಅಂತಿಮ ದರ್ಶನವನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಎಷ್ಟು ಗಂಟೆಗೆ ಈ ಒಂದು ಅಂತ್ಯ ಸಂಸ್ಕಾರ ಆಗತ್ತೆ ಏನು ಅನ್ನೋದರ ಕುರಿತು ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕಾಗಿರುವಂಥದ್ದು. ನೋಡಿ, ಸೇನೆಗೆ ಯಾವ ರೀತಿಯಾಗಿ ತಯಾರಿಯನ್ನು ಮಾಡ್ಕೊಳ್ತಾ ಇದ್ರು ಮುರಳಿಯವರು ಬದುಕಿದ್ದಂತಹ ಸಂದರ್ಭದಲ್ಲಿ ಅನ್ನುವಂತಹ ಒಂದಷ್ಟು ವಿಜುವಲ್ಸ್, ಅಂದರೆ ಒಂದಷ್ಟು ವಿಡಿಯೋಗಳನ್ನು ಕೂಡ ನೋಡ್ತಾ ಇದ್ದೀರಿ. ಸೇನೆಗೆ ಸೇರೋದು ಅಷ್ಟು ಸುಲಭವಲ್ಲ. ಮತ್ತು ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ಬೇಕು, ತಂದೆ ತಾಯಿಯನ್ನು ಕೂಡ ಒಪ್ಪಿಸಬೇಕು. ಮತ್ತು ಒಬ್ಬನೇ ಮಗ ಆಗಿರುವಂತಹ ಹಿನ್ನೆಲೆಯಲ್ಲಿ ಅವ್ರಿಗೂ ಕೂಡ ಭಯ ಇರುತ್ತೆ, ಏನಾಗುತ್ತೋ ಏನೋ ಅಂತ ಹೇಳಿ. ಬಟ್ ಆದರೆ ತಂದೆ ತಾಯಿಯನ್ನು ಒಪ್ಪಿಸಿ ತನ್ನ ಕನಸನ್ನು ನನಸು ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದರು ಮುರಳಿಯವರು. ಬಟ್ ಆದರೆ ಈ ಸಂದರ್ಭದಲ್ಲಿ ಯಾವಾಗ ಈ ದಾಳಿ ಆಗುತ್ತೋ, ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ನಡೆಯುವಂತಹ ಸಂದರ್ಭದಲ್ಲಿ ಪಾಕಿಸ್ತಾನ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಹುತಾತ್ಮರಾಗಿದ್ದಾರೆ ಮುರಳಿಯವರು. 23 ವರ್ಷ ಅವರಿಗೆ. ಶುಕ್ರವಾರ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪಾಕಿಸ್ತಾನ ಸೇನೆಯೊಂದಿಗೆ ಗುಂಡಿನ ಕಾಳಗ ನಡೆಸುವಾಗ ಮೃತಪಟ್ಟಿದ್ದರು. ಇದೀಗ ಅವರ ಕುಟುಂಬಸ್ಥರು ಕೂಡ ಕಣ್ಣೀರನ್ನು ಹಾಕ್ತಾ ಇದ್ದಾರೆ.
ಪಾಕಿಸ್ತಾನ ಗಡಿಯಲ್ಲಿ ನಡೆದಂತಹ ದಾಳಿಯ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ಸಮೀಪದ ಆಂಧ್ರ ಪ್ರದೇಶಕ್ಕೆ ಸೇರಿದಂತಹ ಕಲ್ಲಿಕೊಂಡ್ಲ ಗ್ರಾಮದ ಶ್ರೀರಾಮುಲು ನಾಯಕ್ ಹಾಗೂ ಜ್ಯೋತಿಬಾಯಿ ಅವರ ಏಕೈಕ ಪುತ್ರ ಯೋಧ ಮುರಳಿ ನಾಯಕ್ ಹುತಾತ್ಮರಾಗಿರುವಂಥದ್ದು. ಹೀಗಾಗಿ ವೀರಮರಣ ಹೊಂದಿದಂತಹ ಸೈನಿಕ ಮುರಳಿ ನಾಯಕ್ ಅಂತಿಮ ದರ್ಶನಕ್ಕೆ ಅಂತ ಹೇಳಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಆಗಮಿಸಿದ್ದಾರೆ. ಆಂಧ್ರ ಪ್ರದೇಶ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಅವರು ಕೂಡ ಗೌರವವನ್ನು ಸಲ್ಲಿಸಿದ್ದಾರೆ. ಪಾಕಿಸ್ತಾನ ಗಡಿಯಲ್ಲಿ ನಡೆದಂತಹ ಉಗ್ರರ ದಾಳಿಯಲ್ಲಿ ಭಾರತದ ವೀರ ಯೋಧ ಆಂಧ್ರ ಪ್ರದೇಶದ ಸತ್ಯಸಾಯಿ ಜಿಲ್ಲೆಯ ಕಲ್ಲಿಕೊಂಡ್ಲ ಗ್ರಾಮದ ಯೋಧ ಹುತಾತ್ಮರಾಗಿದ್ದಾರೆ. ಮುರಳಿ ಅವರು ಗೊರಂಟ್ಲ ಮಂಡಲದ ಪುದಗುಂಡ್ಲಪಲ್ಲಿ ತಾಂಡಾದಲ್ಲಿ ಅಳಲಿನ ಛಾಯೆ ಮುಟ್ಟಿದೆ. ಇದೀಗ ಭಾರತಕ್ಕಾಗಿ ಹೋರಾಡುತ್ತಾ ಪ್ರಾಣವನ್ನ ಕಳೆದುಕೊಂಡಂತಹ ಮುರಳಿ ನಾಯಕ್ ಅವರ ಅಗಲಿಕೆಯ ನೋವು ಕುಟುಂಬದಲ್ಲಿ ನೋವನ್ನ ಉಂಟು ಮಾಡಿದೆ. ಒಂದ್ ಕಡೆ ದೇಶಕ್ಕಾಗಿ ಮಗ ಪ್ರಾಣವನ್ನ ಬಿಟ್ರೆ, ಮತ್ತೊಂದ್ ಕಡೆ ಹೆಗಲುದ್ದ ಬೆಳಗು ನಿಂತಿದ್ದಂತಹ ಮಗನ ಅಗಲಿಕೆಯಿಂದ ಕುಟುಂಬಸ್ಥರಲ್ಲಿ ಆಕ್ರಂದನ ಮುಗಿಲು ಮುಟ್ಟಿದೆ. ಪ್ರಾಣ ತ್ಯಾಗ ಮಾಡಿದಂತಹ ಯೋಧನ ವಯಸ್ಸು ಕೇವಲ 23 ವರ್ಷ. ದೇಶದ ಸೇವೆಗಾಗಿ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ್ದಾರೆ. ಆಂಧ್ರ ಪ್ರದೇಶದ ಸತ್ಯಸಾಯಿ ಜಿಲ್ಲಾ ಗೊರಂಟ್ಲ ಮಂಡಲದ ಕಲ್ಲಿಕೊಂಡದಲ್ಲಿ ಗ್ರಾಮದಲ್ಲಿ ಜನಿಸಿದಂತಹ ಯೋಧ ಮುರಳಿ ನಾಯಕ್ ಅವರಿಗೆ ದೇಶಕ್ಕಾಗಿ ಕೆಲಸ ಮಾಡೋದು ಅಂತಂದ್ರೆ ದೊಡ್ಡ ಕನಸಾಗಿತ್ತು. ನಾನು ಈಗಾಗಲೇ ಹೇಳ್ತಾ ಇದ್ದೆ, ಸಾಕಷ್ಟು ಕನಸುಗಳನ್ನ ಹೊತ್ಕೊಂಡು ಸೇನೆಗೆ ಸೇರ್ಪಡೆಯಾಗಿರ್ತಾರೆ ಅಂತ ಹೇಳಿ. ಬಹಳ ದೊಡ್ಡ ಕನಸಾಗಿತ್ತು ಅವರು ಸೇನೆಗೆ ಸೇರ್ಕೊಳ್ಳೋದು. ಅಂತ್ಯಕ್ರಿಯೆಗೂ ಮುನ್ನ ಡಿಸಿಎಂ ಪವನ್ ಕಲ್ಯಾಣ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕದನ ವಿರಾಮವನ್ನ ನಾವು ಯಾರೂ ನಂಬೋದು ಬೇಡ ಅನ್ನುವಂತಹ ಮಾತುಗಳನ್ನಾಡಿದ್ದಾರೆ. ಕದನ ವಿರಾಮ ಶಾಂತಿಗೆ ಒಪ್ಪಂದ ಅಲ್ಲ, ನಂಬಿಕೆಗೆ ಅವರು ಅರ್ಹರಲ್ಲ ಅನ್ನುವಂತಹ ಮಾತುಗಳನ್ನಾಡಿದ್ದಾರೆ. ಸೀಸ್ ಫೈರ್ ಅನೌನ್ಸ್ ಆದ 3 ಗಂಟೆಯಲ್ಲಿ ದಾಳಿ ಮಾಡಿದ್ದಾರೆ. ನಾವು ದೇಶದ ನಾಯಕರು, ಸೇನೆಗೆ ಬಲ ತುಂಬಬೇಕಾದಂತಹ ಸಮಯ ಇದು. ಮುರಳಿ ನಾಯಕರನ್ನ ನೋಡಿ ತುಂಬಾ ನೋವಾಯಿತು. ದೇಶವನ್ನ ಪ್ರೀತಿಸುವಂತಹ ವ್ಯಕ್ತಿ ಆತನನ್ನ ಕಳೆದುಕೊಂಡಿದ್ದು ನೋವಿನ ಸಂಗತಿ ಅನ್ನುವಂತಹ ಮಾತುಗಳನ್ನಾಡಿದ್ದಾರೆ. 23 ವರ್ಷದ ಒಬ್ಬನೇ ಮಗನನ್ನ ಕುಟುಂಬ ಕಳೆದುಕೊಂಡಿದೆ. ದೇಶಕ್ಕಾಗಿ ಮಡಿದ ಯೋಧನ ಕುಟುಂಬದ ಪರ ನಾವಿದ್ದೇವೆ ಅನ್ನುವಂತಹ ಮಾತುಗಳನ್ನಾಡಿದ್ದಾರೆ. ನಮ್ಮ 3 ಪಾರ್ಟಿಗಳು ಕುಟುಂಬದ ಪರ ಇದ್ದೇ ಇರ್ತೀವಿ ಅನ್ನುವಂತಹ ಮಾತುಗಳನ್ನಾಡಿದ್ದಾರೆ ಆಂಧ್ರ ಡಿಸಿಎಂ పవన్ కళ్యాణ్. పర్యవసానం భారతదేశం పాకిస్తాన్కి అండగా ఉన్న ఈ టెర్రరిస్ట్ క్యాంపుల మీద దాడులు చేయడం, స్ట్రైక్స్ చేయడం జరిగింది. వారి ఉగ్రవాద శిబిరాలని ధ్వంసం చేయడం జరిగింది. దానికి కంటిన్యూటీగా యాక్షన్ పాకిస్తాన్ కూడా మనకి కాల్పులు జరపడం, సరిహద్దుల్లో ముఖ్యంగా 5 రాష్ట్రాల్లో చాలా తీవ్ర చాలా ఉద్విగ్నతతో కూడిన పరిస్థితులు ఏర్పడ్డాయి. ఆ క్రమంలో మన ఆంధ్రప్రదేశ్ కు సంబంధించిన మురళీ నాయక్ కూడా అగ్నివీరుగా 2 సంవత్సరాలు 22లో వెళ్ళిన వ్యక్తి. తల్లిదండ్రులతో మాట్లాడుతూ ఉంటే ఒకటే చెప్పాను, నేను
దేశం కోసమే పుట్టాను, దేశం కోసమే చనిపోతాను అనేది పదే పదే చెప్తా ఉన్నాడు. ఎందుకు నాయన మనకు ఆ ఉద్యోగాలను అంటున్నా కానీ లేదమ్మా నాకు రైల్వే ఉద్యోగం వచ్చినా రైల్వే ఉద్యోగానికి పోలేదు, కేవలం దేశం కోసం పనిచేస్తాను, నేను దేశం కోసం చచ్చిపోతాను అన్న కమిట్మెంట్ ఉన్న వ్యక్తి. కానీ దురదృష్టవశాత్తు చాలా చిన్న వయసులో 23 ఏళ్ల వయసులో తన ప్రాణాలని కోల్పోవాల్సి వచ్చింది. పదే పదే మొన్న కూడా ఏం చెప్పారంటే నిజంగా ఉగ్రవాదుల తూటాలు కానీ సరిహద్దులు యుద్ధాలు కనుక జరిగితే దాని పర్యావసనం, దాని ప్రాణాలు మొత్తం సమస్త భారతంలో కనిపిస్తూనే ఉంటాయి, దాన్ని ఎక్కువ అవుతూనే ఉంటాయి. దానికి ఒక బలమైన ఉదాహరణ మురళీ నాయక్ గారి మరణం. చాలా చాలా బాధ కలిగించింది. 23 ఏళ్ళ చిన్న వయసు. మన ఎవరు భారతదేశంలో ఎవరు యుద్ధం కావాలని కోరుకోలేదు, ఎప్పుడు మన పరాయి దేశాల మీద యుద్ధం చేయలేదు. మనల్ని సంరక్షించుకోవడంలో మన యుద్ధం చేయని పరిస్థితులు, చేయని తప్పక పరిస్థితులు. అలాంటి పరిస్థితుల్లో దీనికి మొదటిది కారణం పాకిస్తాన్ జనరల్, ఆర్మీ జనరల్ కూర్చోబెట్టి రెచ్చగొట్టి ఒక వారం ముందు, ఏప్రిల్ 22 ఒక వారం ముందు రెచ్చగొట్టి ఉగ్రవాదుల్ని ప్రేరేపించి అమాయకులైన మనుషులను చంపించేసి దానికి పర్యవసానమే. ఇక్కడ 47లో వాళ్ళు విడిపోయారు, వాళ్ళకి దాహం తీరల. 4 యుద్ధాలు చేశారు ఇప్పుడు దాకా, దాహం తీరల. ఇప్పటికీ అమాయకులను పట్టం పెట్టుకుంటా ఉన్నారు. దీనికి ఇప్పుడే సోదరులు గౌరవ మంత్రి ఐటీ అండ్ ఎడ్యుకేషన్ మినిస్టర్ వారు అనౌన్స్ చేశారు. గౌరవ ముఖ్యమంత్రి చంద్రబాబు గారి తరఫున, అలాగే నరేంద్ర మోదీ గారి తరఫున ఇక్కడికి మంత్రివర్గం అందరూ ఉన్నాం. ఇక్కడ ನೋಡಿ, ಅಂತ್ಯಕ್ರಿಯೆ ಆಗೋದಕ್ಕೂ ಮುನ್ನವೇ ಡಿಸಿಎಂ ಪವನ್ ಕಲ್ಯಾಣ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಕದನ ವಿರಾಮವನ್ನ ನಾವು ಯಾರೂ ಕೂಡ ನಂಬೋದು ಬೇಡ, ಕದನ ವಿರಾಮ ಶಾಂತಿಗೆ ಒಪ್ಪಂದ ಅಲ್ಲ, ನಂಬಿಕೆಗೆ ಅವರು ಅರ್ಹರಲ್ಲ ಅನ್ನುವಂತಹ ಮಾತುಗಳನ್ನಾಡಿದ್ದಾರೆ. ಪಾಕಿಸ್ತಾನ ತನ್ನ ನರಿ ಬುದ್ಧಿಯನ್ನ ತೋರಿಸಿದೆ ಪದೇ ಪದೇ, ಅದು ಈ ಬಾರಿಯೂ ಕೂಡ ಸಾಬೀತಾಗಿದೆ. ಸೀಸ್ ಫೈರ್ ಅನೌನ್ಸ್ ಆಗಿದೆ. ಅನೌನ್ಸ್ ಆದ ಕೇವಲ 3 ಗಂಟೆಯಲ್ಲಿ ದಾಳಿ ಮಾಡಿದ್ದಾರೆ. ನಾವು ದೇಶದ ನಾಯಕರು, ಸೇನೆಗೆ ಬಲ ತುಂಬಬೇಕಾದಂತಹ ಸಮಯ ಇದು. ಸುಮ್ಮನೆ ಕೂರುವಂತಹ ಮಾತುಗಳನ್ನು ಯಾರೂ ಕೂಡ ಆಡಬಾರ್ದು. ಮುರಳಿ ನಾಯಕರನ್ನ ನಾವು ನೋಡಿದ್ದೀವಿ, ಅವರನ್ನ ನೋಡಿ ನಿಜಕ್ಕೂ ತುಂಬಾ ನೋವಾಗ್ತಾ ಇದೆ. ದೇಶವನ್ನ ಪ್ರೀತಿಸುವಂತಹ ವ್ಯಕ್ತಿಯಾಗಿದ್ದರು ಮುರಳಿಯವರು. ಆತನನ್ನ ಕಳೆದುಕೊಂಡಿದ್ದು ನೋವಿನ ಸಂಗತಿ. ಬರೀ 23 ವರ್ಷದ ಒಬ್ಬನೇ ಮಗನನ್ನ ಕುಟುಂಬ ಕಳೆದುಕೊಂಡಿದೆ. ದೇಶಕ್ಕಾಗಿ ಮಡಿದ ಯೋಧನ ಕುಟುಂಬದ ಪರ ನಾವೆಲ್ಲರೂ ಕೂಡ ಇದ್ದೇವೆ. ನಮ್ಮ 3 ಪಾರ್ಟಿಗಳು ಕೂಡ ಕುಟುಂಬದ ಪರ ಇದ್ದೇ ಇರುತ್ತೆ ಅನ್ನುವಂತಹ ಮಾತುಗಳನ್ನಾಡಿದ್ದಾರೆ ಪವನ್ ಕಲ್ಯಾಣ್ ಅವರು. ಮತ್ತು ಇನ್ನೊಂದು ವಿಚಾರ ಏನಪ್ಪಾ ಅಂತಂದರೆ, ಮುರಳಿ ಅವರ ಕುಟುಂಬಸ್ಥರಿಗೆ ದೇಶ ಸೇವೆ ಮಾಡೋದು ಅಥವಾ ಸೇನೆಗೆ ಸೇರ್ಕೊಳ್ಳೋದು ಇಷ್ಟ ಇರಲಿಲ್ಲ. ಯಾಕೆಂತಂದರೆ ಇದ್ದ ಒಬ್ಬ ಮಗ ನಮ್ಮ ಮನೆಯಲ್ಲೇ ಕೂತ್ಕೊಂಡು ಕೂಲಿ ನಾಲಿ ಮಾಡಿಕೊಂಡು ನಮ್ಮ ಜೊತೆ ಇದ್ದರೆ ಸಾಕು ಅಂತ ಹೇಳಿ ಅವರ ತಂದೆ ತಾಯಿ ಹೇಳಿದ್ರಂತೆ. ಬಟ್ ಆದರೆ ಅದಕ್ಕೆ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಮುರಳಿ ಅವರು. ಮನೆಯವರ ವಿರೋಧದ ನಡುವೆಯೂ ಕೂಡ ಮುರಳಿ ನಾಯಕ ಸೇನೆಯನ್ನು ಸೇರ್ಕೊಂಡಿದ್ರು. ದೇಶಕ್ಕಾಗಿ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ ಅಂತ ಹೇಳಿಕೊಂಡು ಮುರಳಿ ನಾಯಕ್ ಅವರು ಹೋಗಿದ್ರು ದೇಶ ಸೇವೆ ಮಾಡೋದಕ್ಕೆ ಅಂತ ಹೇಳಿ. ದೇಶಕ್ಕಾಗಿ ಹೋರಾಡುತ್ತಾ ವೀರ ಮರಣವನ್ನು ಹೊಂದಿದ್ದಾರೆ. ಇದೀಗ ಮುರಳಿ ನಾಯಕ್ ಬಡ ಕುಟುಂಬದಲ್ಲಿ ಜನಿಸಿ ವೀರಯೋಧ ದಿನಗೂಲಿ ಕಾರ್ಮಿಕರಾದ ಶ್ರೀರಾಮುಲು ಮತ್ತು ಜ್ಯೋತಿಬಾಯಿ ದಂಪತಿಗಳ ಏಕೈಕ ಪುತ್ರರಾಗಿದ್ದಾರೆ. ಮಗ ಕೂಲಿ ನಾಲಿ ಮಾಡಿಕೊಂಡು ಕಣ್ಮುಂದೆ ಇರಲಿಯಪ್ಪ ಅಂತ ಹೇಳಿ ಮನೆಯವರು ಕೂಡ ಅಂದ್ಕೊಂಡಿದ್ರು, ಆಸೆ ಪಟ್ಟಿದ್ರು. ಆದರೆ ಬಡತನದಲ್ಲಿ ಬೆಳೆದ್ರೂ ಪರವಾಗಿಲ್ಲ, ಲಕ್ಷ ಲಕ್ಷ ಸಂಪಾದನೆ ಮಾಡೋದು ಕೂಡ ನನಗೆ ಬೇಕಾಗಿಲ್ಲ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ರು ಅವರು ಬದುಕಿದ್ದಂತಹ ಸಂದರ್ಭದಲ್ಲಿ ಅಂತ ಹೇಳಿ ಅವರ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ಮುರಳಿ ನಾಯಕ್ ದೇಶ ಸೇವೆ ಮಾಡುವಂತಹ ಆಯ್ಕೆಯನ್ನು ಅವರು ಮಾಡ್ಕೊಳ್ತಾರೆ. ನಾನು ದೇಶ ಸೇವೆ ಮಾಡಬೇಕು, ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ ಅಂತ ಹೇಳಿ. भैया भैया कैमरा डाउन प्लीज.